ಅಲ್ಲಿಗೆ ಹೋದ್ಮೇಲೆ ಅವ್ರು ನಿನ್ನ ಮೋಡಿ ಮಾಡೋದಕ್ಕೆ ಎಲ್ಲ ಥರದ ಪ್ರಯತ್ನನೂ ಮಾಡ್ತಾರೆ. ಆದ್ರೆ ನೀನ್ ಮಾತ್ರ ಟ್ರ್ಯಾಪ್ ಆಗ್ಬಾರ್ದು. ದೊಡ್ಡೋರ್ ಮಾತಾಡ್ಬೇಕಾಗಿರೋ ವಿಷಯ ನಿನಗೊಪ್ಸಿದ್ದಾರೆ. ನೀನು ಹುಷಾರಾಗಿ ಹ್ಯಾಂಡಲ್ ಮಾಡು. ಅವನಿ, ನಿಹಾರಿಕಾ ನಿನಗೆ ಇಷ್ಟು ದಿನ ತುಂಬ ತೊಂದರೆ ಕೊಟ್ಟಿದ್ದಾಳೆ. ಇವಾಗ ನಿನ್ನ ಬಾಯಿಂದಾನೆ ವಿಚ್ಛೇದನ ಅನ್ನೋ ಮಾತು ಕೇಳಬೇಕು. ಆಗ್ಲೇ ಇನ್ನೊಬ್ಬ ವ್ಯಕ್ತಿ ಪಡೋ ನೋವು ಹೇಗಿರುತ್ತೋ ಅವಳಿಗೆ ಗೊತ್ತಾಗಬೇಕು. ಈ ವಿಷಯದಲ್ಲಿ ನೀನೇನು ಫೀಲ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲಮ್ಮ. ಹೋಗಮ್ಮ. ಸರಿ. ಮುಗ್ದೋಯ್ತು, ನನ್ನ ಸಂಸಾರ ಸರ್ವನಾಶ ಆಗೋಯ್ತು, ನನ್ನ ಜೀವನ. ಏನಪ್ಪ ಇನ್ನು ಏನಿದೆ? ನಿನ್ ಫೋನ್ ಕೊಡೋ. ಯಾಕಪ್ಪ? ಆಮೇಲೆ ಕೊಡ್ತೀನಿ ಬಿಡು. ಅರ್ಥ ಆಯ್ತಪ್ಪ. ಅವನಿಗೆ ಹೋಗೋದ್ರೊಳಗೆ ನಾನು ನಿಹಾರಿಕನಿಗೆ ಮ್ಯಾಟರ್ ಪೋಸ್ಟ್ ಮಾಡ್ತೀನಿ ಅಂತಾನೆ ತಾನೆ ನಿನ್ ಡೌಟು? ಅರ್ಥ ಆಯ್ತಪ್ಪ. ಸ್ವಂತ ಮಗನ್ನೇ ನಂಬಲ್ಲ. ಚಿಚಿ. ಅಕ್ಕ, ಅವನಿ, ಎಲ್ಲಿಗೆ ಹೋಗ್ತಿದ್ಯಾ? ಸೌಮ್ಯ ಯಾವುದೋ ಬುಕ್ ಬೇಕು ಅಂದ್ಲು. ಅದು ನಮ್ಮ ಏರಿಯಾದಲ್ಲೇನೋ ಸಿಗಲ್ಲ, ಅದಕ್ಕೆ ಯಲಹಂಕ ಹೋಗ್ತಿದ್ದೀನಿ. ಓ, ಆಟೋ ಸಿಗತ್ತೇನೋ ಅಂತ ನೋಡ್ತಿದ್ದೆ. ಹೌದು, ನೀನೆಲ್ಲಿಗೆ ಹೊರಟೆ? ನಿಹಾರಿಕಾ ಮನೆಗೆ. ಅವಳ ಮನೆಗೆ ಯಾಕೆ? ದರಿದ್ರ ಹೊರಟೋಯ್ತಲ್ವಾ, ಇನ್ನು ಅವಳ ಜೊತೆ ಏನ್ ಕೆಲ್ಸ ನಿಂಗೆ? ಅತ್ತೆ ಒಂದ್ ವಿಷಯ ಹೇಳ್ಬಿಟ್ ಬಾ ಅಂದ್ರು. ಯಾವ ವಿಷಯ? ಕೃಷ್ಣ ಬಾವನ್ ಜೊತೆ ವಿಚ್ಛೇದನಕ್ಕೆ ಸಿದ್ಧವಾಗಿರು ಅಂತ ಹೇಳ್ಬಾ ಅಂದ್ರು. ನಿಜವಾಗ್ಲೂನಾ? ಹೌದಕ್ಕ. ಅತ್ತೆ ತುಂಬಾ ಒಳ್ಳೆ ನಿರ್ಧಾರ ತಗೊಂಡಿದ್ದಾಳೆ. ಸರಿ, ನಾನು ಹೋಗಿ ಬರ್ತೀನಿ. ಅವನಿ, ಒಂದ್ ವಿಷಯ ನೆನ್ಪಿಟ್ಕೋ. ಏನಕ್ಕ? ಅವಳು ಒಂದ್ ಹೆಣ್ಣೆ ಅಲ್ವಾ? ವಿಚ್ಛೇದನದವರೆಗೂ ಹೋಗ್ಬೇಕಾ? ಇನ್ ಮುಂದೆ ಮನೇಲಿ ಯಾವುದೇ ತಪ್ಪು ಮಾಡದೇ ಇದ್ರೆ ಸೊಸೆಯಾಗಿ ಮನೆಗೆ ಕಾಲಿಡ್ಬೋದಲ್ವಾ ಅಂತ ಮಾತ್ರ ದಯವಿಟ್ಟು ಯೋಚನೆ ಮಾಡ್ಬೇಡ. ಅಯ್ಯೋ ಪಾಪ ಅನ್ಕೊಂಡ್ಯೋ, ಅದಕ್ಕಿಂತ ಮಹಾಪಾಪ ಮತ್ತೊಂದಿರಲ್ಲ. ನಿನ್ ಒಳ್ಳೆತನದ ಬಗ್ಗೆ ನನಗೆ ಗೊತ್ತಲ್ವಾ, ಅದಕ್ಕೆ ನನಗೆ ಭಯ. ಅವಳು ಕಣ್ಣೀರು ಹಾಕಿದ್ಲು ಅಂತ ನೀನ್ ಮೇಣದ ಬತ್ತಿ ಹಾಕಿ ಕರಗ್ದೆ ಅನ್ಕೋ, ಈ ಸರಿ ಮನೆಗೆ ಬಂದ್ಲು ಅಂದ್ರೆ 7ನೇ ಮನಿ ಶನಿ ಆದ್ರೂ 7 ವರ್ಷಕ್ಕೆ ಹೋಗುತ್ತೆ. ಅವಳಿನ್ನೂ ಈ ಜನ್ಮದಲ್ಲಿ ಹೋಗಲ್ಲ. ನಿನ್ ಕುಟುಂಬ, ನಿನ್ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಅವಳು ನಿನ್ ಮನೆಗೆ ದೂರ ಆಗ್ಬೇಕು. ರಾಜಿ ಆಗ್ದೇನೆ ಕರೆಕ್ಟ್ ಆಗಿ ವಿಚ್ಛೇದನದ ಬಗ್ಗೆ ಮಾತಾಡಿ ಬಾ. ಇಲ್ಲ ಅಕ್ಕ, ಅವಳ ತಪ್ಪನ್ನೆಲ್ಲ ನೋಡಿದ ಮೇಲೂ ಕೂಡ ನನ್ನ ಮನ್ಸು ಹೇಗೆ ಬದಲಾಯಿಸ್ಕೋತೀನಿ? ವಿಚ್ಛೇದನೆ ವಿಷಯನ ಹೇಳ್ತೀನಿ. ಇನ್ನು ನಮ್ಮ ಮನೆ ಜೊತೆ ಯಾವುದೇ ಸಂಬಂಧ ಇರಲ್ಲ ಅಂತ ಹೇಳಿ ಬರ್ತೀನಿ. ಸರಿ, ಹಾಗಾದ್ರೆ ಹೋಗು. ಅವನಿ ಮನ್ಸು ಬದಲಾಗ್ದಿರೋ ಹಾಗೆ ನೋಡ್ಕೋ ದೇವ್ರೆ. ಗೌತಮಿ, ಜ್ಯೂಸ್ ತಗೊಂಡ್ಮಾ ಅಂತ ಹೇಳಿ ಎಷ್ಟೊತ್ತಾಯ್ತು? ಅಯ್ಯೋ, ಬರ್ತಿದ್ದೀನಿ. ತಗೋ. ನಿಮ್ಮಪ್ಪ ನಿನ್ ಬಗ್ಗೆ ಏನೋ ಹೇಳಿದ್ರು ಅಂತ ಫೀಲ್ ಆಗೋದೆ, ಆದ್ರೆ ನಿನ್ ಪದ್ಧತಿ ಏನು, ನಿನ್ ವರ್ತನೆ ಏನು ನನ್ಗೇನು ಅರ್ಥ ಆಗ್ತಿಲ್ಲ. ನಿಹಾ, ಏನಾಯ್ತು ಇವಾಗ? ಗಂಡನ್ ಬಿಟ್ಟು ಬಂದಿದ್ದೀನಿ ಅನ್ನೋ ನೋವು ನಿನ್ನಲ್ಲಿ ಸ್ವಲ್ಪನೂ ಕಾಣಿಸ್ತಿಲ್ಲ. ನಿಹಾ, ಏನ್ ಮಾಡು ಅಂತ್ಯ? ರೂಮ್ ಒಳಗ್ ಹೋಗಿ ಬಾಗ್ಲನ್ನ ಹಾಕೊಂಡು ಮೂಲೆನಲ್ಲಿ ಕೂತ್ಕೊಂಡು ಗಂಡ ಸತ್ತೋಳ್ ಹಾಗೆ ಅಳು ಅಂತ್ಯಾ? ಅವಾಗ ನಾನು ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ನಂಬ್ತೀಯಾ? ಏಯ್ ಏನೇ ಆ ಹುಚ್ಚು ಮಾತುಗಳು? ನೀನ್ ಮಾತಾಡ್ತಾ ಇರೋದೇ ಹಾಗೆ. ನಿನ್ಗೋಸ್ಕರ ಅಳಿಯಂದ್ರು ಕೂಡ ಬಂದಿಲ್ಲ. ಇನ್ನ ಶಾಶ್ವತವಾಗಿ ಈ ಮನೇಲಿ ಇದ್ಬಿಡ್ತೀಯ ಏನೋ? ಒಂದಿನಕ್ಕೆ ಭಾರ ಆಗೋದ್ನಾ? ಭಾರ ಅಂತ ಅಲ್ವೇ ನಮ್ಮ ಉದ್ದೇಶ. ಪರವಾಗಿಲ್ಲ ಹೇಳಿ. ಹೋಗು ಅಂದ್ರೆ ಹೊರಗಡೆ ಹೊರಟೋಗ್ತೀನಿ.
ಪ್ರಪಂಚ ತುಂಬಾ ವಿಶಾಲವಾಗಿದೆ. ನಿಮ್ ಮನೆ ಒಂದೇ ದಿಕ್ಕು ಅಂತ ಅನ್ಕೋಬೇಡಿ. ಇನ್ನು ಕೃಷ್ಣನ್ ಬಗ್ಗೆ ಕೇಳ್ತಾ ಇದ್ದೀರಾ? ಅವನ್ ಪರಿಸ್ಥಿತಿನೂ ನಾನಿಲ್ದೆ ಆ ಮನೇಲಿ ಉಸಿರು ಕಟ್ಟಿ ಕೂತಿದ್ದಾನೆ. ಸದ್ಯಕ್ಕೆ ನನ್ಗೋಸ್ಕರನೇ ಅವ್ನು ಹೊರಗಡೆ ಬರ್ತಾ ಇಲ್ಲ. ಗಂಡ ಅಂದ್ರೆ ರೆಸ್ಪೆಕ್ಟ್ ಇಲ್ವಾ? ಅವನು ಇವನು ಅಂತಿದ್ಯಲ್ಲ ಯಾಕೆ? ಅವನನ್ನ ಅವನು ಅನ್ನೋದೇ ದೊಡ್ಡ ರೆಸ್ಪೆಕ್ಟು. ಹೀಗೆ ಮಾತಾಡ್ತಿದ್ಯಲ್ಲ ಏನಮ್ಮ? ತಪ್ಪೆಲ್ಲ ನಂದೇ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ನಾನ್ ಹೀಗಾಗೋದ್ರಲ್ಲಿ ನಿಮ್ ತಪ್ಪು ಏನೂ ಇಲ್ವಾ ಹೇಳಿ? ನಮ್ ತಪ್ಪ? ನೀವೇ ಅಲ್ವಾ ನನ್ನ ಹೀಗೆ ಬೆಳೆಸಿರೋದು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರೆ. ನೀವು ನನ್ನ ಮೊದಲಿಂದಾನು ಡಿಸಿಪ್ಲಿನ್ ಆಗಿ ಬೆಳೆಸಿದ್ರೆ ನಾನು ಹಾಗೆ ಬೆಳೀತಿದ್ದೆ. ನೀನ್ ತಪ್ಪ ಮೇಲೆ ತಪ್ಪು ಮಾಡಿ ಕೊನೆಗೆ ನಮ್ಮ ಮೇಲೆ ಹಾಕ್ತಿದ್ಯಾ? ಒಬ್ಳು ಮಗಳು ಅಲ್ವಾ ಅಂತ ನೀನ್ ಹೇಳ್ದಾಗ ಕೇಳ್ತಾ ತಲೆ ಮೇಲೆ ಕೂರಿಸ್ಕೊಂಡ್ ಬೆಳೆಸಿದ್ರೆ ಕೊನೆಗೆ ನೀನ್ ಬೆಳೆಸಿದ ರೀತಿಗೆ ನಮ್ಮನ್ನೇ ದೋಷಿಗಳನ್ನಾಗಿ ಮಾಡ್ತಿದೀಯಾ. ಚೆನ್ನಾಗಿ ಮಾತಾಡ್ತೀಯ ಕಣೆ. 1 ಗ್ಲಾಸ್ ಜ್ಯೂಸ್ ಕೊಟ್ಟು ಇಷ್ಟೊಂದು ಗ್ಲಾಸ್ ತಗೋತಿದ್ದೀರಲ್ಲ, ನನ್ನ ನೆಮ್ಮದಿಯಾಗಿರೋದಕ್ ಬಿಡಿ. ಯಾರದು? ಒಳಗಡೆ ಬರ್ಬೋದು. ಬಿಕ್ಕಿ ಬಿಕ್ಕಿ ಅಳ್ತಿದ್ದೀನ ಇಲ್ವಾ ಅಂತ ನೋಡೋದಕ್ ಬಂದಿದ್ಯಾ? ನಿನ್ ಮುಖ ನೋಡಿದ್ರೆ ಹಾಗೇನೂ ಅನ್ನಿಸ್ತಾ ಇಲ್ಲ. ನಮ್ಮ ಮಗಳು ಮೋಸ ಮಾಡಿರ್ಬೋದು, ಅಷ್ಟು ಮಾತ್ರಕ್ಕೆ ಮನೆಯಿಂದ ಹೊರಗಡೆ ಹಾಕ್ತೀರಾ? ಇಂಥದ್ದೇ ನಡೆಯುತ್ತೆ ಅಂತ ನಾನು ಮೊದ್ಲಿಂದಾನು ನಿಮ್ಮೆಲ್ರಿಗೂ ಹೇಳ್ತಾನೆ ಇದ್ದೆ ಅಲ್ವಾ? ನಿಮ್ ಮನೆಯವರೆಲ್ರು ಅಷ್ಟೋ ನೀತಿವಂತ್ರ? ನಿಮ್ ಮಗಳ ಹಾಗೆ ಯಾರಿಗೇನ್ ಮೋಸ ಮಾಡಿದ್ದಾರೆ? ಒಂದ್ ತಪ್ಪನ್ನ ಕ್ಷಮಿಸೋಕಾಗಲ್ವಾ? ಕ್ಷಮಿಸೋ ಅಂತ ತಪ್ಪು ಆಗಿರ್ಬೇಕಿತ್ತು ಅಲ್ವಾ? ಜಾತಕಕ್ಕೆ ಆ ಮನೆ ಎಷ್ಟು ಬೆಲೆ ಕೊಡುತ್ತೋ, ಜಾತಕಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಗೊತ್ತಿದ್ದು ಕೂಡ ನೀವು ಮಾಡಿರೋ ಮೋಸ ದೊಡ್ಡ ಅಪರಾಧ. ಅದಕ್ಕೆ ಶಿಕ್ಷೆನ ಅನುಭವಿಸದೆ ತಪ್ಪಲ್ಲ ಅಲ್ವಾ? ನಡೆದಿರೋ ದ್ರೋಹದಲ್ಲಿ ನಿಮ್ ಪಾಲು ಕೂಡ ಇದೆ ಅಲ್ವಾ? ಮಕ್ಕಳನ್ನ ಬೆಳೆಸೋ ಪದ್ಧತಿ ಇದೇನಾ? ಇವಾಗ ಪದ್ಧತಿಗಳ ಬಗ್ಗೆ ಏನಕ್ಕೆ ಪ್ರವಚನ ಕೊಡ್ತೀಯಾ? ಏನಕ್ಕೆ ಬಂದಿದ್ಯಾ ಅನ್ನೋದನ್ನ ಹೇಳು. ನೀನ್ ಯಾವತ್ತಿಗೂ ಬದ್ಲಾಗಲ್ಲ ಅಂತ, ನೀನ್ ಬದ್ಲಾಗೋದಕ್ಕೆ ಅವಕಾಶನ ಕೇಳಿದ್ರು ಕೊಡಲ್ಲ ಅಂತ ಅತ್ತೆ ಮಾವ ಹೇಳೋದಕ್ಕೆ ಹೇಳಿದ್ರು. ಶಾಶ್ವತವಾಗಿ ನಮ್ ಕುಟುಂಬದ ಜೊತೆ ನಿಂಗ್ ಸಂಬಂಧ ಇರಲ್ಲ ಅಂತ ಹೇಳೋದಕ್ಕೆ ಹೇಳಿದ್ರು. ಸ್ಟ್ರೈಟ್ ಆಗಿ ಹೇಳ್ಬೇಕು ಅಂದ್ರೆ ಕೃಷ್ಣ ಭಾವನ ಹತ್ರ ವಿಚ್ಛೇದನ ಕೊಡಿಸ್ತಾರಂತೆ. ಅದಕ್ಕೆ ರೆಡಿ ಆಗಿರು ಅಂತ ಹೇಳಿದ್ರು. ಎರಡನೇ ಸೊಸೆ ಅನ್ನೋ ಸ್ಥಾನದಿಂದ ನಿನ್ನ ಕೆಳಗಿಳಿಸ್ಬೇಕು ಅನ್ಕೋತಾ ಇದ್ದಾರೆ. ಫ್ಯೂಚರ್ ಅಲ್ಲಿ ನೀನು ಈ ಮನೆಗೇ ಸೀಮಿತ, ಆ ಮನೆ ಹೆಸರನ್ನ ಉಪಯೋಗಿಸ್ಕೋಬಾರ್ದು ಅಂತ ಹೇಳ್ಬಿಟ್ ಬಾ ಅಂದ್ರು. ದೊಡ್ಡೋರೇ ಬರ್ಬೇಕು ಅನ್ಕೋತಿದ್ರು. ಬುದ್ಧಿ ಇಲ್ದೇ ಇರೋ ಮನುಷ್ಯರ ಜೊತೆ ಮಾತಾಡೋದು ಅನವಶ್ಯಕ ಅಂತ ನನ್ನ ಕಳಿಸಿದ್ರು. ಮನುಷ್ಯಲಾಗಿ ಬದಲಾಗಿದ್ರೆ ಸೊಸೆಯಾಗಿ ಆ ಮನೇಲಿ ನಿಂಗೆ ಯಾವತ್ತಿಗೂ ಸ್ಥಾನ ಇರ್ತಿತ್ತು ಅಂದ್ರು. ನೀನು ಬದಲಾಗ್ಲಿಲ್ಲ. ಇದು ಸ್ವಯಂಕೃತ ಅಪರಾಧ. ಏನು ವಿಚ್ಛೇದನದವರೆಗೂ ಹೊರಟೋಗ್ತಾರಾ? ಏನ್ರಿ, ಏನ್ ಬೇಕಾದ್ರೂ ಆಗ್ಲಿ, ವೇದವತಿ ಮನೆಗೆ ಹೋಗೋಣ ನಡೀರಿ. ನಿಂತ್ಕೋ ಗೌತಮಿ. ನೀವು ಅನಾವಶ್ಯಕವಾಗಿ ಆವೇಶ ಪಡಬೇಡಿ. ಅವನಿ, ನಿನ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು. ನನ್ನ ಜೊತೆ ಬರ್ತೀಯಾ? ಏನ್ ಮಾತಾಡ್ಬೇಕು? ಬೇಡ್ಕೊಳ್ಳೋದು, ಮೋಡಿ ಮಾತು ಹೇಳೋದು, ನೀನೇನೇ ಮಾಡಿದ್ರೂ ಪ್ರಯೋಜನ ಇಲ್ಲ ಬಿಡು. ಅಯ್ಯೋ, ಅಂಥದ್ದೇನು ಅಲ್ಲ ಬಿಡು. ನೀನ್ ಹೇಳಿದ್ದನ್ನೆಲ್ಲ ನಾನು ಕೇಳ್ದೆ. ನಾನು ಹೇಳೋದು ಕೂಡ ನೀನ್ ಕೇಳ್ಬೇಕಲ್ವಾ? ನಡಿ ಬಾ. ಏನ್ ಮಾತಾಡ್ಬೇಕು ಅಂತ ಕರ್ಕೊಂಡು ಹೋಗಿದ್ದಾಳ್ರಿ? ನಮ್ ಮುಂದೆ ಮಾತಾಡ್ದಿರೋ ಅಂತ ರಹಸ್ಯ ಏನಿರುತ್ತೆ? ಏನೋ ಮಾತಾಡ್ಬೇಕು ಅಂದೆ ಅಲ್ವಾ, ಹೇಳು. ನನ್ನ ಹೆದರ್ಸೋದಕ್ಕೆ ಬಂದಿದ್ಯಾ ಅವನಿ? ನಾನ್ ಮನ್ಸ್ ಮಾಡಿದ್ರೆ ಏನಾಗತ್ತೆ ಅಂತ ಗೊತ್ತಲ್ವಾ? ಏನ್ ಮಾಡ್ತೀಯಾ? ನಾನು ಹೇಳೋದನ್ನ ಹುಷಾರಾಗಿ ಕೇಳಿಸ್ಕೊ.
ನಾವ್ ತಡ ಮಾಡಬಾರ್ದು ರಾಧಾ. ಹಾ, ಇದೇ ನಮ್ಗೆ ಶುಭ ಸಮಯ ಅಮೃತಗಳಿಗೆ ಅನ್ಕೊಂಡು ಇಷ್ಟ ದಿನದಿಂದ ಮಾಡ್ಬೇಕು ಅನ್ಕೊಂಡಿರೋ ಪ್ರೆಗ್ನೆಂಟ್ ಡ್ರಾಮಾನ ಶುರು ಮಾಡ್ಬೇಕು. ಹಾ, ನಾನ್ ಯಾವಾಗ ವಾಂತಿ ಮಾಡ್ಬೇಕು ಅನ್ಕೊಂಡ್ರು ನೀನ್ ಏನೋ ಒಂದ್ ಹೇಳ್ತಾ ನನ್ನ ತಡಿತಾನೆ ಬಂದೆ. ಇನ್ ನನ್ ಕೈಲಿ ಆಗಲ್ಲ. ಇಂಥ ಅವಕಾಶ ಮತ್ತೆ ಮತ್ತೆ ಬರಲ್ಲ. ಇನ್ ನನ್ ತಡಿಬೇಡ. ಇನ್ನು ನಾನು ತಡೆಯಲ್ಲ ಲಾವಣ್ಯ. ನಿಜವಾಗ್ಲೂನಾ? ಹೌದು. ಆಹಾ, ಇಷ್ಟು ದಿನಕ್ಕೆ ನನ್ ನೋವನ್ನ ಅರ್ಥ ಮಾಡ್ಕೊಂಡೆ ರಾಧಾ. ಇಲ್ಲಿ ನೋಡು, ಇಂಥ ಪರ್ಫೆಕ್ಟ್ ಟೈಮ್ಗೋಸ್ಕರನೇ ನಾನು ಇಷ್ಟು ದಿನ ಕಾಯ್ತಾ ಇದ್ದಿತ್ತು. ಅದಕ್ಕೆ ನಿನಗೆ ಅಡ್ಡಿ ಮಾಡಬೇಕು ಅನ್ಕೋತಿಲ್ಲ. ಬುಲೆಟ್ ಟ್ರೈನ್ ಆಗಿ ನುಗ್ಗು, ಪ್ರೊಸೀಡ್ ಆಗು, ವಾಂತಿ ಮಾಡು. ಆಹಾ, ಇನ್ ನೋಡು ನನ್ ಆಕ್ಟಿಂಗ್ ಹೇಗಿರುತ್ತೋ ಸಾಧ್ಯ ಆದ್ರೆ ಕ್ಯಾಮ್ರಾ ಅಲ್ಲಿ ರೆಕಾರ್ಡ್ ಮಾಡು. ಅವಾಗವಾಗ ನೋಡ್ಕೋಬಹುದು. ಬ್ಲೆಸ್ ಮೀ ಪತಿದೇವಾ. ವಿಜಯೋಸ್ತು. ಇಲ್ಲಿ ನೋಡು, ನೀನು ವಾಂತಿನೇ ನಮ್ಮ ಪಾಲಿನ ಕಾಂತಿ. ಸರಿ, ಕಮಾನ್ ಲಾವಣ್ಯ. ಏ ಪೆದ್ದಿ, ಸ್ವಲ್ಪ ನಿಂತ್ಕೋ. ಏನಾಯ್ತು? ನನ್ ಸ್ಪೀಡಿಗೆ ಯಾಕೆ ಬ್ರೇಕ್ ಹಾಕ್ತಾ ಇದ್ಯಾ? ಅದಲ್ವೇ, ಒಂದ್ ವಿಷಯ ಹೇಳೋದನ್ನ ಮರ್ತಿದ್ದೆ. ಏನದು? ಬೇಗ ಹೇಳು. ಪಿತ್ತದ ವಾಂತಿ ಒಂಥರ ಇರುತ್ತೆ, ಪ್ರೆಗ್ನೆನ್ಸಿ ವಾಂತಿನೇ ಒಂಥರ ಇರುತ್ತೆ. ಇಲ್ಲಿ ನೋಡು, ಬೇರೆ ಬೇರೆ ಸಿಂಪ್ಟಮ್ಸ್ ಇರುತ್ತೆ. ಏನದು? ವಾಂತಿ ಮಾಡೋಕ್ಕೂ ಮುಂಚೆ ತಲೆ ತಿರುಗೋ ಹಾಗೆ ಆಕ್ಟ್ ಮಾಡ್ಬೇಕು. ಅಯ್ಯೋ, ಹೌದಲ್ವಾ? ನೀನೊಂದ್ಸಲ ಆಕ್ಟ್ ಮಾಡಿ ತೋರ್ಸು. ಇಲ್ಲಿ ನೋಡು, ಎಣ್ಣೆ ಜಾಸ್ತಿ ಆದಂಗಲ್ಲ, ತಲೆ ತಿರುಗೋ ಹಾಗೆ. ಓ, ಹಾಗನ್ಸುತ್ತಾ? ಹಾಗಾದ್ರೆ ಈಗ ನೋಡು. ಇದು ಓಕೆನಾ? ಸೂಪರ್, ಪರ್ಫೆಕ್ಟ್. ನೆಕ್ಸ್ಟ್ ಏನು? ಬೇಗ ಹೇಳು. ಎಲ್ರೂ ನಿನ್ನ ಗಮನಿಸೋವರೆಗೂ ನೀನು ಕಾಯ್ತಾ ಇರ್ಬೇಕು. ಓಕೆ ಓಕೆ, ನೆಕ್ಸ್ಟ್? ಅಷ್ಟೇ. ಎಲ್ರೂ ನೋಡ್ತಿರ್ಬೇಕಾದ್ರೆ ನ್ಯಾಚುರಲ್ ಆಗಿ ವಾಂತಿ ಮಾಡ್ಕೋಬೇಕು. ಆಗ ಎಲ್ರೂ ನಂಬ್ತಾರೆ. ಅದಾದ್ಮೇಲೆ ನಾನು ಅರೇಂಜ್ ಮಾಡಿರೋ ಲೇಡಿ ಡಾಕ್ಟರ್ನ ಅರ್ಜೆಂಟ್ ಆಗಿ ಬಾ ಅಂತಾರೆ. ಆಕೆ ಬಂದು ಶೀಸ್ ಅ ಗುಡ್ ಆರ್ಟಿಸ್ಟ್ ಅಂತಾಳ. ನಿನ್ ತಲೆ ಶೀಸ್ ಪ್ರೆಗ್ನೆಂಟ್ ಅಂತಾರೆ. ಹೌದಲ್ವಾ? ಆವಾಗ ನಾನ್ ನಿನ್ನ ನಿಧಾನಕ್ಕೆ ಮೇಲೆ ಕೆತ್ಕೊಂಡು ಗಿರಗಿರ ಅಂತ ತಿರುಗಿಸ್ತೀನಿ. ಇಷ್ಟಿದ್ಯಾ? ಮತ್ತೆ ಎಲ್ರಿಗೂ ಕನ್ಫರ್ಮ್ ಆದ್ಮೇಲೆ ಇನ್ನೂ ಇರುತ್ತೆ. ಇಲ್ಲಿ ನೋಡು, ಕೆಳಗಡೆ ಹೋದ್ಮೇಲೆ ನಾನು 1 2 3 ಅಂತ 3 ಫಿಂಗರ್ಸ್ನ 1 by 1 ತೋರಿಸ್ತೀನಿ. ಇಲ್ಲಿ ನೋಡು, 3ನೇ ಫಿಂಗರ್ ತೋರಿಸ್ತಿದ್ದ ಹಾಗೆ ನೀನ್ ವಾಂತಿ ಮಾಡಿ. ಓಕೆನಾ? ಡನ್. ಡನ್, ನಡಿ. ಆ ಗೌತಮಿ ಕೂಡ ಮಗಳ ಹಾಗೆ ವರ್ತಿಸ್ತಾಳೆ. ಅವನಿ ಹೋಗಿ ವಿಚ್ಛೇದನದ ವಿಷಯ ಹೇಳ್ತಿದ್ದ ಹಾಗೆ ಎಷ್ಟು ಜಗಳ ಮಾಡ್ತಿದ್ದಾರೋ ಏನೋ. ಅವನಿಗೆ ಬಂದ್ಮೇಲೆ ನಮ್ಗೆ ವಿಷಯ ಹೇಳ್ತಾಳಲ್ಲ, ಆವಾಗ ನಾವು ರಂಗಕ್ಕಿಳಿದ್ರೆ ಆಯ್ತು. ಅಮ್ಮ, ಏನೋ? ನೀವು ಅವಸರಪಟ್ಟು ವಿಚ್ಛೇದನದವರೆಗೂ ಹೋಗ್ಬೇಡಿ ಅಮ್ಮ. ಸ್ವಲ್ಪ ಆವೇಶನ ಕಮ್ಮಿ ಮಾಡಿ ಒಂದ್ಸಲ ಯೋಚನೆ ಮಾಡಿ ಅಮ್ಮ. ಅವಳಿಂದ ನೀನು ಹಾಳಾಗಿದ್ಯಾ ಅನ್ನೋ ಉದ್ದೇಶದಿಂದ ನಿನ್ನ ಮನೇಲೇ ಇರೋದಕ್ಕೆ ಬಿಡ್ತಾ ಇದ್ದೀವಿ. ಇದ್ರ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ರೆ ಹೊರಗಡೆ ಹೋಗ್ತೀಯಾ. ಇದರಲ್ಲಿ ಸಂಕೋಚ ಏನಿಲ್ಲ. ನಿಮಗೆ ವಿಚ್ಛೇದನ ಆಗೋದು ಖಾಯಂ. ಇನ್ನು ನೀ ನಿಹಾರಿಕನ ಮರ್ತು ಹೋಗು. ನಿಹಾರಿಕಾ ಇಲ್ಲ ಅಂದ್ರೆ ನಾನು ಈ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋ ಅವಕಾಶ ಇದ್ದಿದ್ರೆ ಚೆನ್ನಾಗಿರೋದು. ನನಗಿಂತ ಮುಂಚೆನೆ ಇವರೇ ನನಗೆ ಮಾತಿಗೂ ಹೊರಗಡೆ ಹೋಗ್ತೀಯ ಅಂತ ಹೆದರ್ಸ್ತಾ ಇದ್ದಾರೆ. ಛೀ, ಇವಾಗ ವಿಚ್ಛೇದನ ಆಗದೆ ಇರೋ ಹಾಗೆ ಹೇಗೆ ಪ್ಲಾನ್ ಮಾಡಲಿ? ನನ್ನ ಬಂಗಾರನ ವಾಪಸ್ ಮನೆಗೆ ಹೇಗೆ ಕರ್ಕೊಂಬರ್ಲಿ? ಇಲ್ಲಿ ನೋಡು, ನೀನ್ ರೆಡಿನಾ? ಏನು ಹೀಗಿದ್ಯಾ? ಅಪ್ಪ ಅಮ್ಮ ತಗೊಂಡಿರೋ ಡಿವೋರ್ಸ್ ನಿರ್ಧಾರದ ಬಗ್ಗೆನಾ? ಇನ್ನೇನಿರುತ್ತೆ, ಅದೇ ಅಲ್ವಾ? ಏನೇ ಆದ್ರೂ ನೀನ್ ಒಳ್ಳೇದಕ್ಕೆ ಅನ್ಕೊಳ್ಳೋ. ಅಪ್ಪ ಅಮ್ಮ ಹೇಳ್ದಾಗೆ ನಿಹಾರಿಕನ ಮರ್ತು ಹೋಗು. ಅವಳು ನಿನ್ ಲೈಫಲ್ಲಿ ಒಂದು ಪಾಸಿಂಗ್ ಕ್ಲೌಡ್ ಅನ್ಕೋ. ಹಾಗೆಲ್ಲ ಹೇಗೆ ಅನ್ಕೊಳಕ್ಕಾಗುತ್ತೆ ಅಣ್ಣ? ಅನ್ಕೊಳ್ಳೋದು ತಪ್ಪಲ್ಲ ಕೃಷ್ಣ. ಇಲ್ಲಿ ನೋಡು, ನಿಮ್ಮ ಅತ್ಕೆನೇ ನೋಡು, ಐಡೆಂಟಿಟಿಗೋಸ್ಕರ ಎಷ್ಟೋ ಕಷ್ಟಗಳನ್ನ ಅನುಭವಿಸಿದ್ಲು. ಆದ್ರೆ ಜಾತಕದ ವಿಷಯದಲ್ಲಿ ಸುಳ್ಳು ಹೇಳಿ ನನ್ನ ಪ್ರೀತಿಸ್ಲಿಲ್ಲ. ಅಧಿಕಾರಕ್ಕೋಸ್ಕರ ಆಸೆ ಪಟ್ಟು ನನ್ನ ಮದುವೆ ಮಾಡ್ಕೊಳ್ಳಿಲ್ಲ. ಇರೋದನ್ನ ಇದ್ದ ಹಾಗೆ ಹೇಳಿದ್ಲು. ಹೌದು ಕೃಷ್ಣ, ಇವಾಗ ನಾನು ಕೇಳ್ಕೊತಿರೋ ಗೌರವ ಒಂದೇ. ವಾರಸ್ದಾರರು ಬೇಕು ಅನ್ನೋದು ಅತ್ತೆ ಮಾವನ್ ಕೋರಿಕೆ. ವಾರಸ್ದಾರನ್ನ
ಅವ್ರ ಕೈಗೆ ಕೊಡಬೇಕು ಅಂತ ರಾತ್ರಿ ಹಗಲು ಆ ದೇವ್ರನ್ನ ಬೇಡ್ಕೋತಾ ಇದ್ದೀನಿ. ಅದನ್ನ ಮೀರಿ ನನಗಿನ್ನೇನೂ ಅಗತ್ಯ ಇಲ್ಲ. ಮೂಗುತಿ ಕೂಡ ನನಗೆ ಬೇಕಾಗಿಲ್ಲ. ಆ ದೇವ್ರು ನಿನ್ ಭಕ್ತಿನ ಮೆಚ್ಚಿ ನಿನಗೆ ತಪ್ಪದೇನೆ ಮಕ್ಕಳಾಕೋ ಯೋಗನ ಪ್ರಸಾದಿಸ್ತಾನೆ ಲಾವಣ್ಯ. ನೀನ್ ಚಿಂತೆ ಮಾಡಬೇಡ. ಅವನೇ ಇನ್ನೂ ಬಂದಿಲ್ಲ. ಒಂದ್ಸಲ ಫೋನ್ ಮಾಡ್ಲಾಪ? ಇನ್ನೊಂದು 10 ನಿಮಿಷ ನೋಡೋಣ ಇರು. ಇವಾಗ ಲಾವಣ್ಯ ಮಾಡೋ ವಾಂತಿಯಿಂದ ನಮ್ಮ ಹಣೆ ಬರ ಬದಲಾಗುತ್ತೆ. ಮೂಗುತಿನೂ ನಮ್ದೆ, ಮನೆ ಯಜಮಾನ್ಕೇನೂ ನಮ್ದೆ. 3ನೇ ಬೆರಳು ಕೂಡ ಬೇಗ ತೋರ್ಸು ರಾಧಾ, ವಾಂತಿ ಮಾಡ್ಕೋತೀನಿ. ಬಂಗಾರ ನಿಂತ್ಕೊಳ್ಳೋ. ವಿಚ್ಛೇದನದ ವಿಷಯ ನಿನ್ನ ಹತ್ರ ಮಾತಾಡ್ಬಾ ಅಂತ ಅವನಿನ್ನ ಕಳ್ಸಿದ್ದೆ. ಅವನಿ ನಿಮ್ಮ ಮನೆಗೆ ಬರ್ಲಿಲ್ವಾ? ನೀನ್ ಮತ್ತೆ ನಮ್ಮನೆಗೆ ಯಾಕೆ ಬಂದೆ? ನಾನೇ ಕರ್ಕೊಂಡು ಬಂದೆ. ವಾಂತಿ ಅಲ್ಲ, ನಡೀತಿರೋದನ್ನ ನೋಡಿದ್ರೆ ಪ್ರಾಣನೆ ಹೋಗೋಷ್ಟು ವಿಚಿತ್ರವಾಗಿದೆ. ಛೇ, ನೀನ್ ಕರ್ಕೊಂಡ್ ಬಂದ್ಯಾ? ಹೌದು. ನಿನಗ್ ನಾವ್ ಏನ್ ಕೆಲ್ಸ ಹೇಳಿದ್ದು ನೀನೇನ್ ಮಾಡ್ಕೊಂಡ್ ಬಂದಿರೋದು? ತಲೆ ಕೆಟ್ಟಿದ್ಯಾ ನಿನ್ಗೆ? ಈ ದುಷ್ಟಗ್ರಹನ ಮತ್ತೆ ಮನೆಗೆ ಯಾಕೆ ಕರ್ಕೊಂಡ್ ಬಂದೆ? ನಿಹಾರಿಕಾ ಟ್ರ್ಯಾಪ್ ಒಳಗೆ ಬೀಳ್ಬೇಡ ಅಂತ ಪದೇ ಪದೇ ಹೇಳಿ ಕಳಿಸ್ವಲ್ಲಮ್ಮ. ಅಷ್ಟಾದ್ಮೇಲೂ ಯಾಕೆ ಹೀಗೆ ಮಾಡಿದೆ? ನೀನಿನ್ನು ಈ ಜನ್ಮದಲ್ಲಿ ಬದಲಾಗಲ್ಲ. ನಿನಗೆ ಬುದ್ಧಿನ ಬರಲ್ವಾ? ಇಷ್ಟು ಒಳ್ಳೆತನ ಕೆಲ್ಸಕ್ಕೆ ಬರಲ್ಲ ಅಂತ ಎಷ್ಟು ಸಲ ಹೇಳಿದ್ದೀನಿ. ಯಾಕೆ ಕರ್ಕೊಂಡು ಬಂದೆ? ಯಾಕೆ ನಿನ್ ಕಾಲ್ ಹಿಡ್ಕೊಂಡು ಬೇಡ್ಕೊಂಡ್ಲಾ? ಇಲ್ಲ ಅಂದ್ರೆ ನಿನ್ನ ಆಗ್ಲಿ ನನ್ನ ಆಗ್ಲಿ ಏನಾದ್ರೂ ಮಾಡ್ತೀನಿ ಅಂತ ಹೆದರಿಸಿದ್ಲಾ? ನಿಹಾರಿಕಾ ಏನೇ ಮಾಡಿದ್ರು ಮನೆಯೊಳಗೆ ಬರೋದಕ್ಕೆ ಅವಕಾಶ ಇಲ್ಲ. ಲೈ, ಅವನಿಗೆ ಕರ್ಕೊಂಡ್ ಬಂದಿದ್ದಾಳೆ ಅಂದ್ರೆ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ. ಕಾರಣನೂ ಇಲ್ಲ, ಗೀರಣನೂ ಇಲ್ಲ. ಜಾತಕದಿಂದ ಇಡೀ ಮನೆಗೆ ಮೋಸ ಮಾಡಿರೋ ಈ ನಿಹಾರಿಕಾ ವಾಪಸ್ ನಮ್ಮ ಮನೆಗೆ ಕಾಲಿಡೋದಕ್ಕೆ ನಾನಂತೂ ಒಪ್ಕೊಳ್ಳೋದಿಲ್ಲ. ನಾನು ಕೂಡ ಒಪ್ಕೊಳ್ಳಲ್ಲ. ಯಾಕೆ ಕರ್ಕೊಂಡ್ ಬಂದೆ ಅಂತ ಹೇಳು ಅವನಿ. ಆ ಗೌತಮಿ ನಿನ್ಗೇನಾದ್ರೂ ಅಂದ್ಲಾ? ಆ ಶೇಖರ್ ಏನಾದರೂ ಹೇಳದ್ನ? ಡೈವರ್ಸ್ ಅಂದಿದ ತಕ್ಷಣ ಅವರು ಕೂಡ ಲೀಗಲ್ ಆಗಿ ಒಂದ್ ವೇಳೆ ಪ್ರೊಸೀಡ್ ಮಾಡಬೇಕು ಅನ್ಕೊಂಡಿದಾರ? ನಾವು ಭಯ ಪಡೋ ಅಗತ್ಯ ಇಲ್ಲಮ್ಮ. ಟೋಟಲ್ ಫ್ಯಾಮಿಲಿ ಮೇಲೆ ಚೀಟಿಂಗ್ ಕೇಸ್ ಹಾಕಿ ಒಳಗೆ ತಳ್ಸೋಣ. ಯಾಕೆ ಕರ್ಕೊಂಡ್ ಬಂದೆ ಅಂತ ಹೇಳು ಅವನಿ. ನಿಹಾರಿಕಾನ ಯಾಕೆ ಕರ್ಕೊಂಡು ಬರ್ಬೇಕಾಗಿ ಬಂತು ಅಂದ್ರೆ ನಿಹಾರಿಕಾ ಪ್ರೆಗ್ನೆಂಟ್. ನಿಹಾರಿಕಾ ವಿಷಯ ಗೊತ್ತಾಯ್ತು, ಅದಕ್ಕೆ ಕರ್ಕೊಂಡು ಬರ್ಬೇಕಾಗಿ ಬಂತು. ನಾನು ಹೇಳ್ತಾ ಇರೋದು ನಿಜ. ಪ್ರಸ್ತುತ ನಿಹಾರಿಕಾ ಗರ್ಭಿಣಿ. ನೀವು ಹೇಳ್ದ ಹಾಗೆ ವಿಚ್ಛೇದನದ ವಿಷಯ ಹೇಳೋಕ್ಕೆ ಆ ಮನೆಗೆ ಹೋಗಿದ್ದೆ. ವಿಚ್ಛೇದನಕ್ಕೆ ಸಿದ್ಧವಾಗಿರು ಅಂದೆ. ನಿಹಾರಿಕಾ ಯಾವುದೇ ಭಯಭಕ್ತಿ ಇಲ್ದೇನೆ ಕೂತ್ಕೊಂಡಿರೋದನ್ನ ನೋಡಿ ಇವಳಿಗೆ ಎಷ್ಟು ಪೊಗರು ಅಂತ ಅನ್ಕೊಂಡೆ. ಇಷ್ಟೆಲ್ಲ ನಡೆದ ಮೇಲೂ ಇವಳಲ್ಲಿ ಬದಲಾವಣೆ ಬಂದಿಲ್ಲ ಅಂತ ಆಶ್ಚರ್ಯಪಟ್ಟೆ. ಅದಕ್ಕೆ ಕಾರಣ ಆಮೇಲೆ ಗೊತ್ತಾಯ್ತು.